ನಾವು ಯೂಸ್ ಮಾಡ್ತಿರೋ ಟ್ರಾನ್ಸ್ಫಾರ್ಮರ್ 24024 10 ಆಂಪಿಯರ್ ಕಾಪರ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ. ಆಮೇಲೆ ಯೂಸ್ ಮಾಡ್ತಿರೋ AC to DC ಕನ್ವರ್ಟ್ ಮಾಡೋ ಕೆಪಾಸಿಟರ್ 63 ವೋಲ್ಟ್ಸ್ 10,000 ಫ್ಯಾರನೈಟ್ ಮೆಟಲ್ ಡಯೋಡ್ ವಿತ್ PCB. ಶಕ್ತಿ 10 ಫೀಟ್ ಬೋರ್ಡ್ ಸರೌಂಡ್ ಸೆಂಟರ್ ಲೆಫ್ಟ್ ರೈಟ್ಗೆ. ಶಕ್ತಿದೆ ಮೋನೋ ಬೋರ್ಡ್ 4 ಫೀಟ್ ಸಬ್ ಬೂಫರ್ಗೋಸ್ಕರ. ಜಿಟೆಕ್ ನಾವು ರಿಮೋಟ್ ಕಿಟ್ ಯೂಸ್ ಮಾಡ್ತಾ ಇದ್ದೀವಿ ವರ್ಷನ್ 2, ಮತ್ತೆ FT003 ವರ್ಷನ್ 2, ಮಹಾರಾಜ 1500 ವ್ಯಾಟ್ ಸಬ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ 6 ಚಾನೆಲ್ ಸ್ಪೀಕರ್ ಪ್ರೊಟೆಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ. ಬನಾನಾ ಸ್ಪೀಕರ್ ಸಾಕೆಟ್ ಯೂಸ್ ಮಾಡ್ತಾ ಇದ್ದೀವಿ. ಬಕ್ ಕನ್ವರ್ಟರ್ ಲೈಟಿಂಗ್ಗೋಸ್ಕರ. USB ಕನೆಕ್ಟರ್ಸು ಮತ್ತೆ 2 ಫ್ಯಾನ್ DC ಫ್ಯಾನ್ಸ್ 12 ವೋಲ್ಟ್ ರನ್ ಆಗೋ ಥರದ್ದು. ಫ್ರಂಟ್ ಅಕ್ರೈಲಿಕ್ ಪ್ಯಾನಲ್ ವಿತ್ ನಾಬ್, ಆಮೇಲೆ ಬಾಟಮ್ ಬುಷ್. ಸೊ ಫ್ಯಾನ್ ಕಂಟ್ರೋಲರ್ PCB ಕೂಡ ಅದಲ್ಲೇ ಮೆನ್ಷನ್ ಮಾಡಿದ್ದೀನಿ. ಈಗ ಅದನ್ನ ಹೆಂಗ್ ಅಸೆಂಬಲ್ ಮತ್ತೆ ಪ್ಲೇಸ್ಮೆಂಟ್ ಹೆಂಗ್ ಮಾಡೋಣ ಅಂತ ನೋಡೋಣ ಬನ್ನಿ. ಮತ್ತೆ ಫ್ಯಾನ್ ಫಿಟ್ ಮಾಡ್ಕೊಬಿಡ್ಬೇಕು. ಫಸ್ಟ್ ಕ್ಯಾಬಿನೆಟ್ಗೆ ಫ್ಯಾನ್ ಫಿಟ್ ಮಾಡಬೇಕಾಗುತ್ತೆ. ಫ್ಯಾನ್ ಬಂದು ಏರ್ ಇಂಟೇಕ್ ಒಳಗೆ ಬರುತ್ತೆ. ಅದಾದ್ಮೇಲೆ ಫ್ಯಾನ್ ಫಿಟ್ ಆದ್ಮೇಲೆ ನಿಮಗೆ ಬನಾನಾ ಸಾಕೆಟ್ ಫಿಟ್ ಮಾಡಬೇಕಾಗುತ್ತೆ. ಎಲ್ಲ ಐಟಮ್ಸ್ಗೂ ಪೊಸಿಷನಿಂಗ್ ಕೊಟ್ಟು ಒಂದೊಂದು ಹೋಲ್ ಹಾಕ್ಕೊಳ್ರಿ ಡ್ರಿಲ್ಲಿಂಗ್ ಮಿಷಿನಲ್ಲಿ. ಅದಾದಮೇಲೆ ಎಲ್ಲ ಕರೆಕ್ಟಾಗಿ ಅಸೆಂಬಲ್ ಮಾಡಿಬಿಟ್ಟು ಒಂದ್ಸತಿ ಜಸ್ಟ್ ಸ್ಕ್ರೂ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಇದೇ ನಮ್ಮ ಆಂಪ್ಲಿಫೈಯರ್ದು ಫೈನಲ್ ಲುಕ್ಕು. ಈಚೆ ಪಕ್ಷ ನನ್ನೇ ನಿಲ್ಲಿಸ್ಬೇಕಂತ ತೀರ್ಮಾನ ಮಾಡಿದೆ. ನಾಮಿನೇಷನ್ ಫೈಲ್ ಮಾಡಕ್ಕೆ ಹೋಗೋ ದಾರಿಲಿ ಹಾಗೆ ಅಣ್ಣ ನೋಡ್ಕೊಂಡು ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ಇದೇ ಸತ್ಯ, ಇದನ್ನೇ ಬರ್ಕೊಳ್ಳಿ. ಹಾಗೆ ಬರ್ಕೊಂತಾರೆ ಬಿಡಿ ಅಣ್ಣ. ಬರ ಅಣ್ಣ ಹೇಳಿದ್ದೆಲ್ಲ ನಾಳೆ ಬರ್ಬೇಕು.